ಜಗ್ಗೇಶ್ ಅವ್ರದ್ದು ಸಿನಿಮಾಕ್ಕೋಸ್ಕರ ಮಾಡ್ಕೊಂಡಿದ್ದಂಥ ಧ್ವನಿ. ಆ ತಿರುಗಿ ಲಕಡಿ ಪಕಡಿ ಚುಮ್ಮ ಲವ್ 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 ಡೌ ಡೌ ಚಿಕ್ಕ ಫಿಗರ್ ದೊಡ್ಡ ಫಿಗರ್ ಬರಲಾ ಬಾಯ್ ಬಾಡ್ಲಿ ಫಾದರ್ ಕೈ. ಜಗ್ಗೇಶ್ ಅವ್ರದ್ದು ಸಿನಿಮಾಕ್ಕೋಸ್ಕರ ಮಾಡ್ಕೊಂಡಿದ್ದಂಥ ಧ್ವನಿ. ಆ ತಿರುಗಿ ಲಕಡಿ ಪಕಡಿ ಚುಮ್ಮ ಲವ್ 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 ಡೌ ಡೌ ಚಿಕ್ಕ ಫಿಗರ್ ದೊಡ್ಡ ಫಿಗರ್ ಬರಲಾ ಬಾಯ್ ಬಾಡ್ಲಿ ಫಾದರ್ ಕಚ್ಬಿಡ್ತೀನಿ. ಈ ಥರ ಇತ್ತು ಅವ್ರ ಮಾಮೂಲಿ. ಈಗ ಎಲ್ಲ ರಿಯಾಲಿಟಿ ಶೋನಲ್ಲಿ ನೋಡ್ತಾ ಇರ್ತೀರಾ, ಅಲ್ಲಿ ಮಾತನಾಡುವಂಥ ಶೈಲಿ ಅವ್ರದ್ದು. ಆ್ಯಕ್ಚುಲಿ ಆ ಭಗವಂತ ನಮ್ಮಂಥವ್ರಿಗೆ ಒಂದು ಆಶೀರ್ವಾದ ನೀಡಿರ್ತಾನೆ. ಯಾವತ್ತೂ ನಾವು ಅದು ಬಂತು ಇದು ಬಂತು ಅಂತ ಮೆರಿಬಾರದು. ಆ ಭಗವಂತ ನೋಡ್ತಾ ಇರ್ತಾನೆ, ಯಾರು ಏನೇನು ಕೊಡಬೇಕೋ ಅದು ಕೊಟ್ಟೇ ಕೊಡ್ತಾನೆ. ಕಷ್ಟಗಳು ಸಾಕಷ್ಟು ಕೊಡ್ತಾನೆ. ಕಷ್ಟಗಳು ಕೊಟ್ಟರೆ ಅದಕ್ಕೆ ತಕ್ಕ ಸುಖ ಇಟ್ಟಿರ್ತಾನೆ. ಹಾಗಂತ ನಾವು ದೇವ್ರನ್ನ ಬೈಕೋಬಾರ್ದು. ರಾಯರ ಆಶೀರ್ವಾದ ನನಗೆ ಭಾಳ ಚೆನ್ನಾಗಿದೆ, ನೀವೆಲ್ಲ ಆಶೀರ್ವಾದ ಮಾಡಿ. ಇವತ್ತು ಒಬ್ಬ ಒಂದು ದಿನಗೂಲಿ ನೌಕರನಾಗಿ ಒಂದು ಸಿನಿಮಾ ಕ್ಷೇತ್ರಕ್ಕೆ ಬಂದವನು, ನಾಯಕ ನಟನಾಗಿ ಇವತ್ತು ಒಂದು MLC ಆಗಿರ್ಬೋದು, MP ಆಗಿರ್ಬೋದು, ಆ ಸ್ಥಾನಮಾನ ಕೊಟ್ಟಿದ್ದೀರಾ ಅಂದರೆ ನಿಮ್ಮ ಆಶೀರ್ವಾದ ಕಾರಣ ಅಂತ ಹೇಳ್ತಾ ನಾನು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.